ಎದ್ದು ಇಲ್ಲಿ ಮುಖ್ಯಮಂತ್ರಿಗಳು ಬಂದು ಅಡಿಗಲ್ಲು ಹಾಕಿ ಏನೊಂದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಹೋಗ್ಯಾರ. ಅದಕ್ಕೆ ನಮ್ಮದೇನು ತಕರಾರು ಇಲ್ಲ. ಆದರೆ ಈ ಮೆಡಿಕಲ್ ಕಾಲೇಜು ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಭೂತ ನಿರ್ಮಾಣ ಮಾಡಿದಂಗೆ ಇದಕ್ಕೆ ಅತಿಯಾದ ಪ್ರಚಾರ ಕೊಡ್ತಾರೆ. ಅದೇನಂತ ನನಗೂ ಅರ್ಥ ಆಗೋದು. 2013ರಿಂದ 2018ರವರೆಗೆ ಅವ್ರದ್ದೇ ಸರ್ಕಾರ ಇತ್ತು. ಅವಾಗೂ ಕೂಡ ಬಜೆಟ್ನೊಳಗೆ ಅವರು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಅಂತ ಘೋಷಣೆ ಮಾಡಿದರು. 5 ವರ್ಷದಲ್ಲಿ ಮಾಡಲಿಲ್ಲ. ಮತ್ತು 23ಕ್ಕೆ ಅಧಿಕಾರಕ್ಕೆ ಬಂದರು. 23 ಹೋಯ್ತು, 24 ಹೋಯ್ತು, 25ರ ಬಜೆಟ್ನಾಗ ಅನೌನ್ಸ್ ಮಾಡಿದ್ರು. 1 ವರ್ಷದ ನಂತರ ಅದನ್ನಿಲ್ಲೇ ಅಡಿಗಲ್ಲು ಹಾಕಕ್ಕೆ ಬಂದಾರ. ಅದು ದುಡ್ಡು ಎಲ್ಲಿದೆ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ತೊಗೋಬೇಕಂತ. ಅವ್ರು ಕೊಡಬೇಕಲ್ಲ, ರಾಜೀವ್ ಗಾಂಧಿ ಯೂನಿವರ್ಸಿಟಿ 319 ಕೋಟಿ ಅಂತ ಹೇಳಿದ್ದಾರೆ. ನಾನು ಕೇಳ್ತೀನಿ ಇವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮದು CA ಸೈಟ್ ಮಾರಿದಂಥ 383 ಕೋಟಿನ ನೀವು ಕೊಡಲಿಲ್ಲ ಇವತ್ತಿನ ತನಕ. 3 ವರ್ಷ ಮುಗೀತು. ನಾಳೆ ಕಾರ್ಪಸ್ ಫಂಡ್ 500 ಕೋಟಿ ಕಾರ್ಪಸ್ ಫಂಡ್ ಮಾಡಬೇಕಂದದ್ದು. ಮೊದಲು 200 ಕೋಟಿಗೆ ನಾವು ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ವಿ. ಮತ್ತು 100 ಕೋಟಿಗೆ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ವಿ. 500 ಕೋಟಿ ಕಾರ್ಪಸ್ ಫಂಡ್ ಇಟ್ಟು ದಿನನಿತ್ಯ ಈ ಸಿಟಿ ಮೇಂಟೆನೆನ್ಸಿಗೆ ಆ ಅಮೌಂಟನ್ನು, ಅದೇನು ಸರ್ಕಾರದಿಂದ ತಂದಂಥ ದುಡ್ಡಲ್ಲ, ಇಲ್ಲೇ CA ಸೈಟ್ ಮಾರಿದಂಥ ದುಡ್ಡು, ಆಕ್ಷನ್ ಮಾಡಿ ಬಂದಂಥ ದುಡ್ಡನ್ನು 383 ಕೋಟಿ ತಗೊಂಡು ಹೋಗಿ ಇವತ್ತಿನ ತನಕ ವಾಪಸ್ ₹1 ನೀವು ಕೊಟ್ಟಿಲ್ಲ. ಅನೇಕ BTDAದಿಂದ ನಾನು ಶಾಂಕ್ಷನ್ ಮಾಡಿದಂಥ ಎಂದು ಹೇಳಿ ನಿಮಗೆ ಅನೇಕ ಯೋಜನೆಗಳನ್ನು ರದ್ದು ಮಾಡಿ 600 ಕೋಟಿ 50,000 ಎಕರೆ ಭಗವತಿ ಏತ ನೀರಾವರಿ, ಸಿರೂರು ಏತ ನೀರಾವರಿ 3 ವರ್ಷ ಆದರೂ ಇವತ್ತಿಗೂ ಶುರುವಾಗಲಿಲ್ಲ. ನಮ್ಮ ಕಾರ್ಪಸ್ ಫಂಡ್ ವಾಪಸ್ ಬರಲಿಲ್ಲ. BTDAದಿಂದ ಒಂದು ಹೊಸ ಕೆಲಸ ನಡೀಲಿಲ್ಲ. 3ನೇ ಯೂನಿಟ್ ನಾವಿದ್ದಾಗ ಶುರು ಮಾಡಿದ್ದು ಬಿಟ್ಟರೆ ಒಂದು ಹೊಸ ಕೆಲಸ ನಡೀಲಿಲ್ಲ 3 ವರ್ಷ. ಯಾವ ಅಭಿವೃದ್ಧಿ ಕೆಲಸ ಕ್ಷೇತ್ರದಲ್ಲಿ ಇವತ್ತಿಗೂ ಹೊಸ ವರ್ಕ್ ಅನ್ನೋದು ಯಾವುದೂ ನಡೆದಿಲ್ಲ. ಎಲ್ಲ ಗ್ರಾಮೀಣ ರಸ್ತೆಗಳ ಹಾಳಾಗಿ ಹೋಗ್ಯಾವು. ಕುಡಿಯುವ ನೀರು 24.7 24x7 ಹೆರ್ಕಲ್ನಿಂದ ನೀರು ತರುವಂಥ ಯೋಜನೆ, ಅದು ಇನ್ನೂ ಕೂಡ ನಾವು ಪ್ರಾರಂಭ ಮಾಡೀವಿ, ಅದು ಮುಗಿಯಲಿಲ್ಲ. ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ 10 ಕೋಟಿ ರೂಪಾಯಿ ಅವ್ರಿಗೆ ನೀರು ಕೊಡುವಂಥ ಯೋಜನೆ ಮಾಡಿದರೆ ತೋಟಗಾರಿಕೆ ಯೂನಿವರ್ಸಿಟಿಗೆ ಒಂದು ಬಗೆಸಿ ನೀರು ಒಂದು ಬಿದ್ದಿಲ್ಲ. ಯಾವ ಕೆಲಸನೂ ಕೂಡ ಪ್ರಾರಂಭ ಮಾಡದೆ ಏಕಾಏಕಿ ಬಂದು ಏನು ಭಾಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋವರೆಗಂತೆ ಅವ್ರ ಕನಸಿತ್ತು, ಇವ್ರ ಕನಸಿತ್ತು. 319 ಕೋಟಿಯಲ್ಲಿ ನಾವು ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಚುನಾವಣೆ ಗಿಮಿಕ್ಕು ಪ್ರಚಾರದ ದೃಷ್ಟಿಯಿಂದ ನೀವು ತೊಗೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ವಿನಃ ಒಂದು ಸರ್ಕಾರಕ್ಕೆ ಭಾಳ ದೊಡ್ಡ ಕೆಲಸನ ಅದು ಮಾಡಿ. ಈಗ ಒಂದು 3 ವರ್ಷ, ಒಂದು 5 ವರ್ಷ, 8 ವರ್ಷ ಆದರೂ ನೀವು ಮಾಡೋಕ್ಕಾಗಿಲ್ಲ. ನಾವು ಒಬ್ಬ ವ್ಯಕ್ತಿ 2000 ಇಸ್ವಿ ಒಳಗೆ 1998-99 ನಾವು ಒಬ್ಬ ವ್ಯಕ್ತಿ ನಮ್ಮ ಸಂಘದ ಎಲ್ಲ ಸದಸ್ಯರ ಸಹಕಾರ ತಗೊಂಡು ಏನು ಬ್ಯಾಂಕಿನಲ್ಲಿ ಲೋನ್ ತಗೊಂಡು ನಾವೊಬ್ಬನ ನಮ್ಮ ಸಂಘದ ಸದಸ್ಯರ ಸಹಕಾರದಿಂದ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ 25 ವರ್ಷ ಮುಗಿದೋಯ್ತು. ನೀವು ಸರ್ಕಾರವಾಗಿ ಬರೀ ಮೂಗಿಗೆ ತುಪ್ಪ ಹಚ್ಚು ಕೆಲಸ, ಪ್ರಚಾರ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡ್ತೀರ ವಿನಾ ನಿಜವಾಗಿ ನಿಮಗೆ ಈ ಕ್ಷೇತ್ರಕ್ಕೆ ಮುಳುಗಡೆ ಆದಂಥವ್ರಿಗೆ ಏನು ಮಾಡಬೇಕು, ಮುಳುಗಡೆ ಆದ ಸ್ಥಿತಿ ಏನು ಮಾಡಬೇಕು, ಇದು ಯಾವ ಕಲ್ಪನೆಯೂ ಇಲ್ಲ ನಿಮಗೆ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಪೊಲಿಟಿಕಲ್ ಗಿಮಿಕ್ ಮಾಡುವಂಥದ್ದು, ರಾಜಕೀಯ ಉದ್ದೇಶ ತೀರಿಸಿಕೊಳ್ಳೋ ಕೆಲಸವನ್ನು ನೀವು ಬಂದ್ ಮಾಡಿರಿ ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿ. ಈಗಿನವೆಲ್ಲ ಯಾವುದೇ ರೀತಿಯ ಆಡಳಿತಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿನೂ ಅಲ್ಲ. ಆ ಪತ್ರದ ಮೇಲೆ 40 ಲಕ್ಷ ರೂಪಾಯಿ ಬಸವೇಶ್ವರ ಪುತ್ಥಳಿ ನಿರ್ಮಾಣಕ್ಕೆ, 40 ಲಕ್ಷ ರೂಪಾಯಿ ಶಿವಾಜಿ ಮಹಾರಾಜರ ಪುತ್ಥಳಿ ನಿರ್ಮಾಣಕ್ಕೆ ಅಂತ ಮುಖ್ಯಮಂತ್ರಿಗಳು ಅದರ ಮೇಲೇ ಶಾಂಕ್ಷನ್ ಮಾಡ್ತಾರೆ.
ಮೊನ್ನೆ ಬಜೆಟ್ ಮಂಡಿಸ್ಯಾರ. 3 ವರ್ಷಗಳಿಂದ ಯಾರೇ ಮರಾಠ ಸಮಾಜದವರಾಗಲಿ ಹಣ ಕೇಳಿಲ್ಲ, ಮತ್ತು ಬಸವೇಶ್ವರ ಪುತ್ಥಳಿಗೆ ನಾವಾಗಲಿ ಯಾರು ಹಣ ಕೇಳಿಲ್ಲ. ನಾವು ಸಂಘದಿಂದ ಬಸವೇಶ್ವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಮರಾಠ ಸಮಾಜದವರು ಕೂಡ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ರೆಡಿ ಮಾಡಿಟ್ಟಿದ್ದಾರೆ. MR ಸಿಂಧೆ ಅವರ ಗುಡೌನ್ನಲ್ಲಿ 2 ಪುತ್ಥಳಿಗಳಿವೆ. ಯಾರು ದುಡ್ಡ ಕೇಳಿಲ್ಲ. ಅದನ್ನು ಎಲ್ಲ ಎಲ್ಲಿ ಕುಂದಿರಿಸ್ಬೇಕನ್ನೋ ಜಾಗಾನೂ ಫಿಕ್ಸ್ ಆಗ್ಯದ. ಕಟ್ಟಿಯನ್ನು ಕೂಡ ಕಟ್ಟಿ ತಯಾರು ಮಾಡಿದೆ. APMCಗೆ ಗೇಟಿಗೆ ಬಸವೇಶ್ವರ ಪುತ್ಥಳಿ ಅಲ್ಲಿ ಕಟ್ಟಿ ರೆಡಿ ಅದ. ಈ ಕಡೆ ಅನುಷ್ಯ ಪೆಟ್ರೋಲ್ ಪಂಪಿನ ಹತ್ರ ಅವರ ಸಮಾಜದವರು ಸೆಲೆಕ್ಟ್ ಮಾಡಿದಂಥ ಜಾಗ ಇದೆ, ಅಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿಟ್ಟಿತ್ತು. ಅವುಗಳನ್ನು ಕುಂದಿರಿಸೋದಕ್ಕೆ ಅವಕಾಶ ಕೊಡಲಾರ್ದಂಥ ಈ ಸರ್ಕಾರದ ವ್ಯಕ್ತಿಗಳು ಏಕಾಏಕಿ ಉಪಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂದ್ರೆ ಇದು ಚುನಾವಣೆಯ ಗಿಮಿಕ್ ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ಹುರಳಿಲ್ಲ. 2 ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಮರಾಠ ಸಮಾಜಕ್ಕೆ ಅಪಮಾನ ಮಾಡಿ ಅಲ್ಲಿ ಮೂರ್ತಿ ಇಟ್ಟಿದ್ದನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಕೊಂಡು, ಅಲ್ಲಿ ಒಂದು ಸಣ್ಣ ಮೂರ್ತಿ ಇಟ್ಟಿದ್ದೀವಿ ನಾವು ಮೊದಲು, ಅದನ್ನು ಕೂಡ ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಅವಮಾನ ಮಾಡಿ ಅನೇಕ ಊರುಗಳಲ್ಲಿ ಈ ಥರದ ಮಹಾತ್ಮರ ಪುತ್ಥಳಿಗಳನ್ನು ಕುಂದಿರಿಸುವಂಥದ್ದು ನಡೆದೇ. ಎಲ್ಲ ಪರ್ಮಿಷನ್ ಸಿಕ್ಕಿತ್ತು, BTD ಪರ್ಮಿಷನ್ ಕೊಟ್ಟಿದ್ವಿ, SP ಪೊಲೀಸ್ ಡಿಪಾರ್ಟ್ಮೆಂಟು, ಮುನ್ಸಿಪಾಲ್ಟಿ ಎಲ್ಲ ಪರ್ಮಿಷನ್, PWD ಪರ್ಮಿಷನ್ ತೊಗೊಂಡಿದ್ದೇವೆ ನಾವು. ಅಂಥ ಮೂರ್ತಿಗಳನ್ನು ಇಡೋದಕ್ಕೆ 3.5 ವರ್ಷ ಅವಕಾಶ ಕೊಡದೆ ಅನೇಕರ ಮೇಲೆ ಅದಕ್ಕೆ ಅಲ್ಲಿ ಇಡಕ್ಕೆ ಹೋದಂಥವ್ರ ಮೇಲೆ ಕೇಸ್ ಹಾಕಿ ಅಲ್ಲಿ ಒಂದು ಪೊಲೀಸ್ ವ್ಯಾನ್ ನಿಂದಿರಿಸಿದ್ರು. ಎಷ್ಟೋ ವರ್ಷಗಳ ಕಾಲ ಪೊಲೀಸ್ ವ್ಯಾನ್ ನಿಂದಿರಿಸಿ ಅಲ್ಲಿ ಕುಂದಿರಿಸಾರಂಥ ಪೊಲೀಸ್ ವ್ಯಾನ್ ಇಟ್ಟಂಥವ್ರು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂತಂದ್ರೆ ಇದು ಆ ಸಮಾಜಕ್ಕೆ ಮಾಡುವಂಥ ಮೋಸ. ಮತ್ತು ಇದೊಂದು ಚುನಾವಣೆಯ ಗಿಮಿಕ್ ಅಂದ್ಬಿಟ್ರೆ ಇದರಲ್ಲಿ ಯಾವುದೇ ಹುರಳಿಲ್ಲ. ನಾವಂತೂ ದುಡ್ಡು ಕೇಳಿಲ್ಲ, ಕೇಳೋದೂ ಇಲ್ಲ. ಮೊದಲನೇದ್ದು